ತುಂಬಾ ಖುಷಿ ಇದೆ ಸರ್. ದೇವರ ಆಶೀರ್ವಾದ ಜನರಿಗೆ ಇಷ್ಟ ಆಗ್ತಿದೆ, ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ. ಒಂದು ಉದ್ದೇಶ ಒಂದೇ, ಮನರಂಜನೆ ಕೊಡಬೇಕು ಅಂತ, ಸಿನಿಮಾ ಮಾಡಬೇಕಂತ ಇತ್ತು ಅಷ್ಟೇ. ತುಂಬಾ ಖುಷಿಯಲ್ಲಿದೆ. ಕಾಮಿಡಿ ಜೊತೆಗೆ ಒಂದು ಬಾಟಮ್ ಲೈನ್ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳೋದು, ತಾಯಿ ಮಗಳ ಸೆಂಟಿಮೆಂಟ್, ಅದನ್ನ ನಾವು ನೋಡ್ತಾ ಇರಬೇಕಾದ್ರೆ ಇದು ಗೊತ್ತು ನಮ್ಗೆ, ಸುಳ್ಳು ಅಂತ ನಮ್ಗೆ ಗೊತ್ತು. ಬಟ್ ಪ್ರತಿ ಸೆಂಟಿಮೆಂಟ್ಸ್ ನಾವು ಕನೆಕ್ಟ್ ಆಗಿದ್ದೀವಿ, ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ. ಅದೆಷ್ಟು ವರ್ಕೌಟ್ ಆಗಿದೆ, ಎಷ್ಟು ಖುಷಿ ಸರ್. ಥ್ರೂಔಟ್ ಸಿನಿಮಾ ನಾವೇನು ಯೋಚನೆ ಮಾಡಿದೀವಿ ಅದೆಲ್ಲ ವರ್ಕೌಟ್ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಕಾಮಿಡಿಗೆ ನಗ್ತಾ ಇದ್ದಾರೆ, ಸೆಂಟಿಮೆಂಟ್ ಸೀನ್ ಬಂದ್ರೆ ಕನೆಕ್ಟ್ ಆಗ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ಒಂದು ಸಿನಿಮಾ ನಿರ್ದೇಶಕನಿಗೆ ಮತ್ತೆ ರಚನೆಗಾರನಿಗೆ ಇದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಬೇರೆ ಇಲ್ಲ. ಮತ್ತೆ ಇವತ್ತಿನ ಹೆಂಗಿದ್ರು ಇಂಡಿಯಾ ಪ್ಲಾನ್ ಮಾಡು ಅವಳಿ 100 ಕೋಟಿ ಬಜೆಟ್ ಗಳ ಮಧ್ಯೆ ಒಂದು ಅಪ್ಪಟ ಕನ್ನಡ ಸಿನಿಮಾವನ್ನು ತುಂಬಾ ಇಷ್ಟಪಡ್ತಿರೋದು, ಮಕ್ಕಳು ತುಂಬಾ ಕಷ್ಟ ಜನ. ಆರ್ಗಾನಿಕ್ ಒಪಿನಿಯನ್ ಬರೋದು ತುಂಬಾ ಕಷ್ಟ ಇದೆ. ಇವತ್ತಿನ ಆರ್ಗಾನಿಕ್ ಒಪಿನಿಯನ್ ಸಿನಿಮಾ ಆಡಿಯನ್ಸ್ ಬಗ್ಗೆ ಖುಷಿ ಪಟ್ಟಿದ್ದಾರೆ, ನಂಬಿಕೆ ಇತ್ತು ಸರ್. ಒಂದು ನಮ್ಮ ಸಿನಿಮಾ ಒಂದು ಅಂದ್ರೆ ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಯಾವ ದೊಡ್ಡ ಸಿನಿಮಾ ಇದ್ರು ಕೂಡ ನಮ್ಮ ಸಿನಿಮಾ ಒಪ್ಕೋತಾರೆ, ಸಿನಿಮಾ ಚೆನ್ನಾಗಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಇತ್ತು. ಅದು ನಂಬಿಕೆ ಮೇಲೆ ಸಿನಿಮಾ ಮಾಡಿರೋದು. ಬಿಫೋರ್ ರಿಲೀಸ್ ನೋಡಿ ನೀವು ಹೆಂಗ್ ಹೇಳ್ತೀರಾ ಅಂತ ಹೇಳಿದ್ರು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೊಟ್ಟಿರೋ ಮಜಾ, ಸರ್ಪ್ರೈಸ್ ಹಾಕಿ ಸ್ಟೆಪ್ಗಳು, ಮತ್ತೆ ನಾವು ಯಾವ ಒಂದು ಸೀನ್ ಓಡೋಗ್ತಾರೆ, ಅದೆಲ್ಲ ಈ ಬ್ಯಾಕ್ ಶಾಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ಅದರ ಒಂದು ಹೊಸ ಪ್ರಯತ್ನ, ಎಲ್ಲರಿಗೂ ಒಂದು ಅವಕಾಶಗಳು ಕೊಟ್ಟು ಅವರು ಬೆಳೀತಾ ತನ್ನನ್ನು ಬೆಳೆಸುವಂತ ಗುಣ ಅವ್ರ ದೊಡ್ಡ ಗುಣ ಸರ್. ನಾವೆಲ್ಲ ಇದ್ದೀವಿ ಸರಿಂದಾಗಿ. ರವಿ ಸರ್, ರವೇಣ ಸರ್, ಹೇಗಿದ್ದೀರಣ್ಣ? ತುಂಬಾ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ತುಂಬಾ ನಕ್ಕಿದ್ದು ನಾವು ಥಿಯೇಟರ್ ಅಲ್ಲಿ, ಚಪ್ಪಾಳೆ ಕೂಡ ನಕ್ಕಿದಂತ ಸಿನಿಮಾ ಇದು. ಖುಷಿ ಇದೆ, ತುಂಬಾ ಖುಷಿ ಇದೆ ಸರ್. ಅಂದ್ರೆ ಅದೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು, ಬೇರೆ ಏನಿಲ್ಲ. ಸೋಷಿಯಲ್ ಮೆಸೇಜ್ ಅನ್ನೋ ಇದರಿಂದ ಸಿನಿಮಾ ಮಾಡಿದ್ದಲ್ಲ. ಡೆಫಿನೆಟ್ಲಿ ಎಂಟರ್ಟೈನ್ ಮಾಡ್ಬೇಕನ್ನೋ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಮಗೆ ತುಂಬಾ ಸಮಾಧಾನ ಇದೆ. ಅಂದ್ರೆ ಈ ಸಿನಿಮಾದಲ್ಲಿ ನೀವು ಕೊನೆವರೆಗೂ ಫೈಟ್ ಮಾಡಲ್ಲ, ಲಾಸ್ಟ್ ಫೈಟ್ ಸೀನ್ ಅಲ್ಲಿ ನೀವು ಎಂಟ್ರಿ ಕೊಡೋದು ರವಿಯಣ್ಣನಿಗೂ ಕೋಪ ಬರುತ್ತೆ, ಕೋಪ ಬಂದ್ರೆ ಹೆಂಗಿರುತ್ತೆ ಅಂತ ತೋರಿಸಿದ್ರು. ಅಲ್ಲ, ಸಿನಿಮಾದ ಫಸ್ಟ್ ಅಲ್ಲೇ ಡೈರೆಕ್ಟರ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ, ಆದ್ರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಊರವರು ಸೇರಿಸಿ. ಸೊ ಕೊನೆಯಲ್ಲಿ ಎಲ್ಲರೂ ಗೊತ್ತಾಗ್ಲಿ ಅಂತ ಹೇಳಿ ಅದೊಂದಾಗಿದೆ ಅಷ್ಟೇ. ಈ ಒಂದು ಫಿಕ್ಷನಲ್ ಸ್ಟೋರಿ ಹೇಳ್ಕೊಳ್ತಾರೆ, ಎಲ್ಲ ಮೊದಲೇ ಗೊತ್ತಿರುತ್ತೆ ಇದು ಫುಲ್ಲು ಅಂತ ಹೇಳಿ. ಬಟ್ ಆದ್ರೂ ಕೂಡ ಎವ್ರಿ ಸೀನ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಯಾರು ನೋಡ್ತಾರೋ ಅವ್ರಿಗೆ ಸೆಂಟಿಮೆಂಟ್ ಸೀನ್ ವರ್ಕ್ ಮಾಡಿ ಡೈರೆಕ್ಟರ್ ತಿಳಿಸ್ಕೊಡ್ತಾರೆ ಹೇಳೋದಂದ್ರೆ. ಅಂದ್ರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು. ಸೊ ರೈಟ್ ಫ್ರಮ್ ದೇರ್ ನಮ್ಗೆ ಅವ್ರ ಪೊಟೆನ್ಷಿಯಲ್ ಏನಂತ ಗೊತ್ತಿತ್ತು ನಮ್ಮ ಡೈರೆಕ್ಟರ್ JP ತುಮಿನಾಡ್ ಅವರು. ಸೊ ಅವ್ರ ಜೊತೆಗೆ ಒಂದು ಒಳ್ಳೆ ಜರ್ನಿ ಇದೆ ನಮ್ದು. ಸೊ ಪ್ರತಿ ಸಲ ಕತೆ ಹೇಳ್ಬೇಕಾದ್ರೆ, ಅಂದ್ರೆ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಸುಲೋಚನ ಕತೆ ಹೇಳ್ಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ. ಸೊ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ. ಸೊ ಜನಗಳು ಅಷ್ಟೇ ನಗ್ತಾರೆ ಅನ್ನೋ ಭರವಸೆ ಇತ್ತು. ಸೊ ಅದು ಇವತ್ತು ಆಗಿದೆ ಅಷ್ಟೇ. ನಿಮ್ ಟೀಮ್ ಇತ್ತಲ್ಲ ಸರ್, ಹೆಂಗಿತ್ತು, ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಇನ್ಫ್ಯಾಕ್ಟ್ ಅವರು ಸುಮ್ಮನೆ ಒಂದು ಲುಕ್ ಕೊಟ್ಟರು ನಗು ಬರುವಂಥದ್ದು. ಅವ್ರು ನಿಮ್ಗೆ ಇನ್ಫ್ಯಾಕ್ಟ್ ನಿಮ್ಮ ಪಾತ್ರಕ್ಕೆ ತುಂಬಾ ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಾರೆ. ಅಂದ್ರೆ ಕಾಸ್ಟಿಂಗ್ ಈ ಫಿಲ್ಮ್ ಇದು ದೊಡ್ಡ ಸ್ಟ್ರೆಂತ್ ಸರ್. ಅಂದ್ರೆ ಸುಮಾರು ಸಮಯದಿಂದ ನಮ್ಮ ಡೈರೆಕ್ಟರ್ ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ. ಅಂದ್ರೆ ಬೆಸ್ಟ್ ಪರ್ಸನ್ ಅನ್ನ ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಫಿಲ್ಮ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಎಲ್ಲರೂ ಇನ್ನೊಬ್ಬರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇರೋದು. ದಯವಿಟ್ಟು ಅಂದ್ರೆ ಸುಲೋಚನ ಫ್ರಮ್ ಸೋಮೇಶ್ವರ ಇದು ನಿಮ್ಮ ಮನೋರಂಜನೆಗಾಗಿ ಮಾಡಿರುವ ಸಿನಿಮಾ. ನೀವು ಡೆಫಿನೆಟ್ ಆಗಿ ಇದನ್ನು ನೋಡಿ ಎಂಟರ್ಟೈನ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಬಂದು, OTTಗೆ ಬರೋ ತನಕ ಕಾಯಬೇಡಿ, ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಕನ್ನಡ ಚಿತ್ರನ ನೀವು ಬೆಳೆಸಿ ಅಂತ ಕೇಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.